ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀದುರ್ಗಾ. ಹಲೋ ಫ್ರೆಂಡ್ಸ್, ದೇಶದ ಶಿಕ್ಷಣ ಕ್ಷೇತ್ರದಲ್ಲಿ ಈಗ ದೊಡ್ಡ ಸಂಚಲನವೇ ಸೃಷ್ಟಿಯಾಗಿದೆ. ಪರೀಕ್ಷೆಗಳ ಪೇಪರ್ ಲೀಕ್ ಹಗರಣದ ಕಾವಿಗೆ ಕೊನೆಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಶನಿವಾರ ಪ್ರಧಾನ್ ತಮ್ಮ ರಾಜೀನಾಮೆ ಪತ್ರವನ್ನ ಪ್ರಧಾನಿ ಮೋದಿ ಅವರಿಗೆ ತಲುಪಿಸಿದ್ದಾರೆ. ನೀಟ್, ಯುಜಿ ಸೇರಿದಂತೆ ಸಾಲು ಸಾಲು ಪರೀಕ್ಷೆಗಳ ಪೇಪರ್ ಲೀಕ್ ಆಗಿದ್ದೇ ಈ ದೊಡ್ಡ ರಂಪಾಟಕ್ಕೆ ಕಾರಣ. ಜೂನ್ 6ರಿಂದ ದೆಹಲಿಯಲ್ಲಿ ಯುವ ಜನರು ಆರಂಭಿಸಿದ ಪ್ರತಿಭಟನೆ ಇಡೀ ದೇಶಾದ್ಯಂತ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ನಡೆಸಿದ ಪ್ರತಿಭಟನೆಯ ಮುಖ್ಯ ಬೇಡಿಕೆಯೇ ಈ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಿತ್ತು. ಸೋಮವಾರ ಸಂಸತ್ತಿನಲ್ಲಿ ಪೇಪರ್ ಲೀಕ್ ವಿರುದ್ಧ ಕಠಿಣ ಕಾಯ್ದೆ ತರಲು ಸರ್ಕಾರ ಪ್ಲಾನ್ ಮಾಡಿತ್ತು. ಆದ್ರೆ ಕಾಂಗ್ರೆಸ್ ಸೇರಿದಂತೆ ಇಡೀ ವಿರೋಧ ಪಕ್ಷಗಳು ಮೊದಲು ಪ್ರಧಾನ್ ರಾಜೀನಾಮೆ ಕೊಡ್ಲಿ, ಆಮೇಲೆ ಚರ್ಚೆ ಮಾಡೋಣ ಅಂತ ಪಟ್ಟು ಹಿಡಿದಿದ್ದು ಕೊನೆಗೂ ಸರ್ಕಾರ ಮಂಡಿಯೂರಿತು. ಆದ್ರೆ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಶಿಕ್ಷಣ ಸಚಿವರೊಬ್ಬರು ರಾಜೀನಾಮೆ ಕೊಡ್ತಿರೋದು ಅಥವಾ ಪ್ರತಿಭಟನೆ ಎದುರಿಸುತ್ತಿರೋದು ಇದೇ ಮೊದಲೇನಲ್ಲ. ಭಾರತದ ಇತಿಹಾಸದಲ್ಲಿ ಈ ಹಿಂದೆಯೂ ಹಲವು ಶಿಕ್ಷಣ ಸಚಿವರು ವಿದ್ಯಾರ್ಥಿಗಳ ರೋಷಾಗ್ನಿಗೆ ಸಿಲುಕಿದ್ದಾರೆ. ಅದೇನು ಕತೆ, ಬನ್ನಿ ವಿವರವಾಗಿ ನೋಡ್ತಾ ಹೋಗೋಣ. 2016ರ ಸ್ಮೃತಿ ಇರಾನಿ ಮತ್ತು ರೋಹಿತ್ ವೆಮುಲಾ ಪ್ರತಿಭಟನೆ. ಈಗ ನಾವು 2016ರ ಸಮಯಕ್ಕೆ ಹೋಗೋಣ. ಆಗ ಸ್ಮೃತಿ ಇರಾನಿಯವರು ದೇಶದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವೆಯಾಗಿದ್ದರು. ಅಂದ್ರೆ ಇವಾಗಿನ ಶಿಕ್ಷಣ ಸಚಿವೆ ಖಾತೆ. ಜುಲೈ 2015ರಲ್ಲಿ ಹೈದರಾಬಾದ್ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ರೋಹಿತ್ ವೆಮುಲಾ ಅನ್ನೋ 26 ವರ್ಷದ ದಲಿತ PhD ಸಂಶೋಧನಾ ವಿದ್ಯಾರ್ಥಿಯ ಮಾಸಿಕ ಸಸ್ಪೆಂಡ್ ಅನ್ನ ದಿಢೀರನೆ ತಡೆಹಿಡಿಯಲಾಯಿತು. ಇದಾದ ಸ್ವಲ್ಪ ದಿನಗಳಲ್ಲೇ ಅಂಬೇಡ್ಕರ್ ಸ್ಟೂಡೆಂಟ್ ಅಸೋಸಿಯೇಷನ್ ಅಂದ್ರೆ ASP ಮತ್ತು ABVP ಕಾರ್ಯಕರ್ತರ ನಡುವೆ ದೊಡ್ಡ ಗಲಾಟೆಯಾಯಿತು. ಇದನ್ನೇ ನೆಪವಾಗಿಟ್ಟುಕೊಂಡು ಸಿಕಂದರಾಬಾದ್ನ ಬಿಜೆಪಿ ಸಂಸದ ಬಂಡಾರು ದತ್ತಾತ್ರೇಯ ಅವರು ಸ್ಮೃತಿ ಇರಾನಿ ಅವರಿಗೆ ಒಂದು ಲೆಟರ್ ಬರೆದ್ರು. ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ದೇಶದ್ರೋಹ ನಡೀತಾ ಇದೆ ಅಂತ ಆರೋಪ ಮಾಡಿದ್ರು. ಇದರ ಬೆನ್ನಲ್ಲೇ ಡಿಸೆಂಬರ್ 2015ರಲ್ಲಿ ರೋಹಿತ್ ವೆಮುಲಾ ಸೇರಿದಂತೆ 5 ವಿದ್ಯಾರ್ಥಿಗಳನ್ನ ಯೂನಿವರ್ಸಿಟಿಯಿಂದ ಅಮಾನತು ಮಾಡಲಾಯಿತು. ಹಾಸ್ಟೆಲ್ ಮತ್ತು ಕಾಮನ್ ಸ್ಪೇಸ್ ಬಳಸದಂತೆ ಹೊರಹಾಕಿದ್ರು. ಇದನ್ನ ವಿರೋಧಿಸಿ ರೋಹಿತ್ ಮತ್ತು ಅವರ ಗೆಳೆಯರು 2016ರ ಜನವರಿ 3ರಿಂದ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ರು. ಆದರೆ ಸಿಸ್ಟಂನಲ್ಲಿದ್ದ ಜಾತಿ ತಾರತಮ್ಯಕ್ಕೆ ಬೇಸತ್ತು ಜನವರಿ 17, 2016ರಂದು ರೋಹಿತ್ ವೆಮುಲಾ ಆತ್ಮಹತ್ಯೆ ಮಾಡಿಕೊಂಡ್ರು. ಈ ಸಾವು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಶಿಕ್ಷಣ ಸಂಸ್ಥೆಗಳಲ್ಲಿ ನಡೀತಿರೋ ಜಾತಿ ತಾರತಮ್ಯನ ವಿರುದ್ಧ ದೇಶಾದ್ಯಂತ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡಿದ್ರು. ರೋಹಿತ್ ಕಾಯ್ದೆ ತರಬೇಕು ಅಂತ ಪಟ್ಟು ಹಿಡಿದ್ರು. ರಾಷ್ಟ್ರ ಮಟ್ಟದಲ್ಲಿ ಈ ಕಾಯ್ದೆ ಬರಲಿಲ್ಲ. ಆದ್ರೆ 2026ರಲ್ಲಿ ಕರ್ನಾಟಕ ಸಂಪುಟವು ರೋಹಿತ್ ವೆಮುಲಾ ವಿಧೇಯಕವನ್ನ ಅಂಗೀಕರಿಸಿದೆ. ಆದ್ರೆ ಅದು ಇನ್ನೂ ಶಾಸನ ಸಭೆಯಲ್ಲಿ ಮಂಡನೆಯಾಗಿಲ್ಲ. ಆಗ ಸ್ಮೃತಿ ಇರಾನಿ ರಾಜೀನಾಮೆಗೆ ಭಾರಿ ಆಗ್ರಹ ಕೇಳಿ ಬಂದಿತ್ತು. ಆದ್ರೆ ಅವರು ರಾಜೀನಾಮೆ ನೀಡಲಿಲ್ಲ. ಜುಲೈ 2016ರಲ್ಲಿ ನಡೆದ ಸಂಪುಟ ಪುನರ್ರಚನೆಯ ವೇಳೆಯಲ್ಲಿ ಅವರನ್ನ ಜವಳಿ ಸಚಿವಾಲಯಕ್ಕೆ ವರ್ಗಾಯಿಸಲಾಯಿತು. 2013-14ರ ಕಪಿಲ್ ಸಿಬಲ್ ಮತ್ತು FIUB ಗೊಂದಲ. ಮುಂದಿನ ಘಟನೆ 2013-14ರದ್ದು. UPA ಸರ್ಕಾರದ ಅವಧಿಯಲ್ಲಿ ಕಪಿಲ್ ಸಿಬಲ್ ಅವರು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವರಾಗಿದ್ರು. ಆಗ ದೆಹಲಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ದಿನೇಶ್ ಸಿಂಗ್ ಜೊತೆ ಸೇರಿ ಕಪಿಲ್ ಸಿಬಲ್ ಒಂದು ಹೊಸ ಪ್ಲಾನ್ ತಂದ್ರು. ಅದೇ 4 ವರ್ಷದ ಪದವಿ ಕೋರ್ಸ್ FIUB 4-year ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಂ. ಸಾಂಪ್ರದಾಯಿಕ 3 ವರ್ಷದ ಡಿಗ್ರಿಯನ್ನ ತೆಗೆದು 4 ವರ್ಷದ ಡಿಗ್ರಿ ಮಾಡಿ ಮಧ್ಯದಲ್ಲೇ ಕೋರ್ಸ್ ಬಿಡುವ ಆಪ್ಷನ್ ಎಲ್ಲ ಕೊಟ್ರು. ಆದ್ರೆ ಇದಕ್ಕೆ ಶಿಕ್ಷಕರ ಸಂಘ ಮತ್ತು ವಿದ್ಯಾರ್ಥಿ ಸಂಘಟನೆಗಳಿಂದ ತೀವ್ರ ವಿರೋಧ ವ್ಯಕ್ತವಾಯಿತು. ಯಾರ ಜೊತೆಯೋ ಸರಿಯಾಗಿ ಚರ್ಚೆ ಮಾಡದೆ ಆತುರದಲ್ಲಿ ಇದನ್ನು ತಂದಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ಓದಿನ ಹೊರೆ ಹೆಚ್ಚಾಗುತ್ತೆ. ದೇಶದಲ್ಲಿದ್ದ
10+2+3 ಪದ್ಧತಿಗೆ ಇದು ಉಲ್ಟಾ ಇದೆ ಅಂತ ಎಲ್ಲರೂ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು. 2014ರಲ್ಲಿ ಕೇಂದ್ರದಲ್ಲಿ ಸರ್ಕಾರ ಬದಲಾಯಿತು. ಹೊಸದಾಗಿ ಬಂದ ಯುಜಿಸಿ ದೆಹಲಿಯ ಯೂನಿವರ್ಸಿಟಿಗೆ ಈ FIUG ನಿಯಮಗಳಿಗೆ ವಿರುದ್ಧವಾಗಿದೆ, ತಕ್ಷಣ ಇದನ್ನು ರದ್ದು ಮಾಡಿ ಅಂತ ಆದೇಶಿಸಿತು. ಕೊನೆಗೆ ವಾರಗಳ ಕಾಲ ನಡೆದ ಗೊಂದಲದ ನಂತರ ಜೂನ್ 2014ರಲ್ಲಿ ಈ 4 ವರ್ಷದ ಡಿಗ್ರಿಯನ್ನ ವಾಪಸ್ ಪಡೆದು ಹಳೆಯ 3 ವರ್ಷದ ಸಿಸ್ಟಮ್ ಅನ್ನೇ ಮುಂದುವರಿಸಲಾಯಿತು. ಈ ವಿವಾದದ ಸಮಯದಲ್ಲಿ ಕಪಿಲ್ ಸಿಬಲ್ ರಾಜೀನಾಮೆ ನೀಡಲಿಲ್ಲ. ಯಾಕೆಂದ್ರೆ 2014ರ ಲೋಕಸಭಾ ಚುನಾವಣೆಯಲ್ಲಿ UPA ಸರ್ಕಾರ ಅಧಿಕಾರ ಕಳೆದುಕೊಂಡಿತ್ತು. 2004ರ ಮುರಳಿ ಮನೋಹರ್ ಜೋಶಿ ಮತ್ತು ಕೇಸರೀಕರಣ ವಿವಾದ. ಇನ್ನು 1999ರಿಂದ 2004ರ ಅವಧಿಗೆ ಹೋಗೋಣ. ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ NDA ಸರ್ಕಾರದಲ್ಲಿ ಮುರಳಿ ಮನೋಹರ್ ಜೋಶಿ ಅವರು HRD ಸಚಿವರಾಗಿದ್ರು. ಆ ಸಮಯದಲ್ಲಿ ಶಾಲಾ ಪಠ್ಯ ಪುಸ್ತಕಗಳನ್ನ ಪೂರ್ತಿಯಾಗಿ ಬದಲಾಯಿಸಲಾಯಿತು. NCERT ತಂದ ಹೊಸ ಪಠ್ಯ ಪುಸ್ತಕಗಳು ಶಿಕ್ಷಣದ ಕೇಸರೀಕರಣ ಮಾಡುತ್ತಿವೆ ಅಂತ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಯಿತು. ಮಧ್ಯಕಾಲೀನ ಮುಸ್ಲಿಂ ರಾಜರ ಕೊಡುಗೆಗಳನ್ನ ಪಠ್ಯದಿಂದ ಕೈಬಿಡಲಾಗಿದೆ ಅಂತ ಇತಿಹಾಸಕಾರ್ತಿ ರೋಮಿಲಾ ಥಾಪರ್ ಸೇರಿದಂತೆ ಹಲವು ಬುದ್ಧಿಜೀವಿಗಳು ಆರೋಪಿಸಿದ್ರು. ಮ್ಯಾಗೆಸೆ ಪ್ರಶಸ್ತಿ ವಿಜೇತ ಅರುಣಾ ರಾಯ್ ಮತ್ತು ಇತರರು ಸುಪ್ರೀಂ ಕೋರ್ಟ್ನಲ್ಲಿ PIL ಹಾಕಿದ್ರು. ಕೇಂದ್ರ ಸಲಹಾ ಮಂಡಳಿಯನ್ನ ಸಂಪರ್ಕಿಸದೆ ಶಿಕ್ಷಣದಲ್ಲಿ ಧಾರ್ಮಿಕ ವಿಚಾರಗಳನ್ನ ತುರುಕುತ್ತಿದ್ದಾರೆ ಅಂತ ವಕ್ಲೋಸ್ ಮಾಡಿದ್ರು. ಆದ್ರೆ 2002ರಲ್ಲಿ ಸುಪ್ರೀಂ ಕೋರ್ಟ್ 2:1 ಮೆಜಾರಿಟಿಯಲ್ಲಿ ಈ ಅರ್ಜಿಯನ್ನ ವಜಾಗೊಳಿಸಿತು. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಅಂದ್ರೆ ಮುರಳಿ ಮನೋಹರ್ ಜೋಶಿ ಅವರು ಸೆಪ್ಟೆಂಬರ್ 2003ರಲ್ಲಿ ರಾಜೀನಾಮೆ ನೀಡಿದ್ರು. ಆದ್ರೆ ಅದು ಶಿಕ್ಷಣ ವಿವಾದಕ್ಕಲ್ಲ. 1992ರ ಬಾಬರಿ ಮಸೀದಿ ಕೆಡವಿದ ಪ್ರಕರಣದ ಆರೋಪಗಳಿಗೆ ಸಂಬಂಧಿಸಿದಂತೆ ಅವರು ರಾಜೀನಾಮೆ ಕೊಟ್ಟಿದ್ರು. ಆಮೇಲೆ 2004ರಲ್ಲಿ UPA ಸರ್ಕಾರ ಅಧಿಕಾರಕ್ಕೆ ಬಂದಾಗ ನೂತನ ಸಚಿವ ಅರ್ಜುನ್ ಸಿಂಗ್ ಅವರು ಡಿಸಫ್ರನೈಸೇಷನ್ ಅಭಿಯಾನ ನಡೆಸಿ ಹಳೆಯ ಪಠ್ಯಗಳನ್ನ ಮತ್ತೆ ವಾಪಸ್ ತಂದ್ರು. ಮೋದಿ ಆಡಳಿತದಲ್ಲಿ ಸಚಿವರ ರಾಜೀನಾಮೆ ಶೈಲಿ ಮತ್ತು MJ ಅಕ್ಬರ್ ಪ್ರಕರಣ. ಈಗಿನ ಮೋದಿ ಸರ್ಕಾರದಲ್ಲಿ ಪ್ರತಿಭಟನೆ ಅಥವಾ ಸಾರ್ವಜನಿಕ ಒತ್ತಡಕ್ಕೆ ಸಿಲುಕಿ ಸಚಿವರು ರಾಜೀನಾಮೆ ಕೊಡುವುದು ತುಂಬಾ ವಿರಳ. 2014ರಿಂದ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಸಚಿವರನ್ನ ಕ್ಯಾಬಿನೆಟ್ ಪುನರ್ರಚನೆಗೆ ಮುಂಚಿತವಾಗಿ ರಾಜೀನಾಮೆ ಕೊಡಿಸಲಾಗುತ್ತಿತ್ತು, ಇಲ್ಲವೇ ಬೇರೆ ಇಲಾಖೆಗೆ ವರ್ಗಾಯಿಸಲಾಗುತ್ತಿತ್ತು. ಉದಾಹರಣೆಗೆ ಜುಲೈ 2021ರಲ್ಲಿ ಕೋವಿಡ್ ಸಮಯದಲ್ಲಿ ಆರೋಗ್ಯ ಸಚಿವ ಹರ್ಷವರ್ಧನ್ ಮತ್ತು ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಸೇರಿದಂತೆ 12 ಸಚಿವರು ರಾಜೀನಾಮೆ ನೀಡಿದ್ರು. ಆದ್ರೆ ಸರ್ಕಾರ ಇದನ್ನು ಯಾವುದೇ ವಿವಾದಕ್ಕೆ ಲಿಂಕ್ ಮಾಡಲಿಲ್ಲ. ಅಷ್ಟೇ ಯಾಕೆ 2021ರ ಲಖಿಂಪುರ್ ಖೇರಿ ಹಿಂಸಾಚಾರದ ವೇಳೆ ಕೇಂದ್ರ ಸಚಿವ ಅಜಯ್ ಮಿಶ್ರಾ ಟೆನಿ ರಾಜೀನಾಮೆಗೆ ಇಡೀ ವಿರೋಧ ಪಕ್ಷಗಳು ಪಟ್ಟು ಹಿಡಿದರು. ಅವರು 2024ರವರೆಗೂ ಸಚಿವರಾಗಿಯೇ ಉಳಿದುಕೊಂಡ್ರು. ಆದ್ರೆ ಮೋದಿ ಆಡಳಿತದಲ್ಲಿ ಸಾರ್ವಜನಿಕರ ಒತ್ತಡಕ್ಕೆ ಮಣಿದು ರಾಜೀನಾಮೆ ನೀಡಿದ ಮೊದಲ ಸಚಿವ ಅಂದ್ರೆ MJ ಅಕ್ಬರ್. 2018ರ ಮೀಟೂ ಅಭಿಯಾನದ ಸಮಯದಲ್ಲಿ ಪತ್ರಕರ್ತೆ ಪ್ರಿಯಾ ರಮಣಿ ಅವರು ವಿದೇಶಾಂಗ ನಿಯೋಗದ ಸಚಿವರಾಗಿದ್ದಾಗ MJ ಅಕ್ಬರ್ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಮಾಡಿದ್ರು. ಆಮೇಲೆ ಸಾಲು ಸಾಲು ಮಹಿಳಾ ಪತ್ರಕರ್ತೆಯರು ದೂರು ನೀಡಿದ್ರು. ಅಕ್ಬರ್ ಇದನ್ನು ಸುಳ್ಳು ಅಂದರು. ಸಾರ್ವಜನಿಕ ಒತ್ತಡ ತಾಳಲಾರದೆ ಅಕ್ಟೋಬರ್ 17, 2018ರಂದು ರಾಜೀನಾಮೆ ನೀಡಬೇಕಾಯಿತು. ಈಗ ಧರ್ಮೇಂದ್ರ ಪ್ರಧಾನ್ ಪ್ರತಿಭಟನೆಯಿಂದಾಗಿ ರಾಜೀನಾಮೆ ನೀಡಿದ 2ನೇ ಸಚಿವರಾಗಿದ್ದಾರೆ. ನೀಟ್ ಹಗರಣದಲ್ಲಿ ಪ್ರಧಾನ್ ನಡವಳಿಕೆ ಮತ್ತು ಮೋದಿ ಸರ್ಕಾರದ ನಡೆಗೆ ಖಂಡನೆ. ಸ್ನೇಹಿತರೆ, ಈ ಇಡೀ ನೀಟ್ ಹಗರಣದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ನಡವಳಿಕೆಯನ್ನು ನೋಡಿದರೆ ನಿಜಕ್ಕೂ ಬೇಸರವಾಗುತ್ತದೆ. ಲಕ್ಷಾಂತರ ಯುವಕರ ಭವಿಷ್ಯದ ಜೊತೆ ಆಟವಾಡಿದಾಗ ಆರಂಭದಲ್ಲೇ ಜವಾಬ್ದಾರಿ ತಗೋಬೇಕಿದ್ದ ಸಚಿವರು ಹಗರಣವೇ ನಡೆದಿಲ್ಲ ಎಂಬಂತೆ ಸಮರ್ಥನೆ ಮಾಡಿಕೊಳ್ಳುತ್ತಾ ಕಾಲ ಹರಡಿದ್ರು.
ತಮ್ಮ ಭವಿಷ್ಯಕ್ಕಾಗಿ ನ್ಯಾಯಕ್ಕಾಗಿ ಬೀದಿಗಿಳಿದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡುತ್ತಿದ್ದ ಅಮಾಯಕ ವಿದ್ಯಾರ್ಥಿಗಳ ಮೇಲೆ ಮೋದಿ ಸರ್ಕಾರ ಪೊಲೀಸರನ್ನ ಬಿಟ್ಟು ಲಾಠಿ ಚಾರ್ಜ್ ಮಾಡಿಸಿದ್ದು ಅತ್ಯಂತ ಖಂಡನೀಯ. ರಾತ್ರಿ ಹಗಲು ಕಷ್ಟಪಟ್ಟು ಓದಿದ ವಿದ್ಯಾರ್ಥಿಗಳು ಪೇಪರ್ ಲೀಕ್ನಿಂದಾಗಿ ಕಣ್ಣೀರು ಹಾಕುತ್ತಿದ್ದರೆ ಸರ್ಕಾರ ಅವರ ಕಣ್ಣೀರು ಒರೆಸುವ ಬದಲು ಲಾಠಿ ಏಟಿನ ರುಚಿ ತೋರಿಸಿದ್ದು ಪ್ರಜಾಪ್ರಭುತ್ವಕ್ಕೆ ಹಿಡಿದ ಕನ್ನಡಿಯಾಗಿದೆ. ಪರೀಕ್ಷಾ ವ್ಯವಸ್ಥೆಯ ಲೋಪವನ್ನು ಮುಚ್ಚಿ ಹಾಕಲು ಯತ್ನಿಸಿ ವಿದ್ಯಾರ್ಥಿಗಳ ಧ್ವನಿಯನ್ನ ಅಡಗಿಸಲು ನೋಡಿದ ಈ ಸರ್ಕಾರದ ನಡೆ ನಿಜಕ್ಕೂ ನಾಚಿಗೇಡಿನ ಸಂಗತಿ. ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾಯಿತು, ಆದರೆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಿಗಬೇಕಾದ ನಿಜವಾದ ನ್ಯಾಯ ಯಾವಾಗ ಸಿಗುತ್ತೆ? ಇದನ್ನ ಸರ್ಕಾರ ಯೋಚನೆ ಮಾಡಬೇಕಿದೆ. ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.